ಈ LET ಉಗ್ರ ಟಿ ನಾಸೀರ್ ಜೈಲಲ್ಲಿದ್ದಾನಲ್ಲ, ಇವನಿಗೆ ನೆರವು ನೀಡಿದಂತಹ ಆರೋಪ. ಹಾಗಾಗಿ ಬಂಧಿತ 3 ಆರೋಪಿಗಳ ಮೊಬೈಲನ್ನು NIA ವಶಕ್ಕೆ ಪಡ್ಕೊಂಡಿದೆ. ಆರೋಪಿಗಳ ಫೋನ್ ಸಂಪರ್ಕ ಜಾಲದ ಬಗ್ಗೆ ಪರಿಶೀಲನೆ, ಅಂದರೆ ಅವ್ರದ್ದು ಇನ್ಕಮಿಂಗ್ ಔಟ್ಗೋಯಿಂಗ್ ಕಾಲ್ಸ್ ಎಲ್ಲ ನೋಡ್ತಾರೆ. ಜೊತೆಗೆ ಬ್ಯಾಂಕ್ ಖಾತೆಗಳನ್ನು ಪರಿಶೀಲನೆ ನಡೆಸಿದ್ದಾರೆ NIA ಅವರು. ಇವ್ರಿಗೆ ಯಾರ್ಯಾರು ದುಡ್ಡು ಹಾಕಿದ್ದಾರೆ, ಏನು ಎತ್ತ ಅಂತಂದು. ಉಗ್ರನ ಜೊತೆ ನಂಟು ಹೊಂದಿದ್ದ ಹಿನ್ನೆಲೆಯಲ್ಲಿ ಇವೆಲ್ಲ ಪರಿಶೀಲನೆಗಳಾಗ್ತಾ ಇದೆ. 3 ಆರೋಪಿಗಳಿಗೆ ಹಣಕಾಸು ನೆರವು ಬಗ್ಗೆ ತನಿಖೆ, ಅದರಲ್ಲೂ ಟಿ ನಾಸೀರ್ಗೆ ಯಾರೋ ನಾಸೀರ್ ಕಡೆಯವರು ಇವ್ರ ಅಕೌಂಟಿಗೆ ದುಡ್ಡು ಹಾಕೋದು, ಇವರು ಅದನ್ನು ಕ್ಯಾಶ್ ಮಾಡಿಕೊಡೋದು, ಹೀಗೆಲ್ಲ ನಡೆದಿತ್ತಂತೆ. ಈ ಬಗ್ಗೆ ಕೂಡ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ನರಸಿಂಹಮೂರ್ತಿ ಅವರಿಂದ ಪಡ್ಕೊಳ್ಳೋಣ. ಮೂರ್ತಿ, ಈಗ ಈ 3 ಜನರ ವಿಚಾರದಲ್ಲಿ ತನಿಖೆ ಯಾವ ರೀತಿಯಲ್ಲಿ ಸಾಗುತ್ತೆ, ಯಾವ ಅಂಶಗಳನ್ನು ಪರ್ಟಿಕ್ಯುಲರ್ ಆಗಿ ಟಾರ್ಗೆಟ್ ಮಾಡ್ತಾರೆ? ಅರವಿಂದ, NIA ಬಹುತೇಕ ದಿನಗಳಿಂದ ಈ 3 ಮೇಲೆ ವಾಚನ ಮಾಡ್ತಿತ್ತು. ಮತ್ತೆ ಜೈಲಿನಲ್ಲಿರುವ ಈ ಉಗ್ರ ಟಿ ನಾಸೀರ್ ಏನಿದ್ದಾನೆ, ಆತನನ್ನ ಈ ಹಿಂದೆ CCB ಪೊಲೀಸರು ಕೂಡ ವಶಕ್ಕೆ ಪಡೆದುಕೊಂಡು ವಿಚಾರಣೆಯನ್ನ ನಡೆಸಿದ್ರು. ಕಾರಣ, ಈ ಗ್ರೆನೇಡ್ ಸ್ಫೋಟ ಸಂಬಂಧ ಒಂದಷ್ಟು ಈತನ ಇನ್ವಾಲ್ವ್ಮೆಂಟ್ ಇದೆ. ಈತನ ಅಣತಿಯ ಮೇರೆಗೆ ಇವರೆಲ್ಲರೂ ಕೂಡ ಕಾರ್ಯವನ್ನ ನಿರ್ವಹಿಸ್ತಿದ್ದಾರೆ ಅನ್ನೋ ಆಧಾರದ ಮೇಲೆ ಆತನನ್ನ ವಶಕ್ಕೆ ಪಡೆದುಕೊಂಡು ವಿಚಾರಣೆಯನ್ನ ನಡೆಸ್ತಿದ್ರು. NIA ಕಣ್ಣಿಟ್ಟಂತಹ ಸಂದರ್ಭದಲ್ಲಿ ಆತನಿಗೆ ನೆರವಾಗ್ತಿದ್ದಂಥವರ ಒಂದಷ್ಟು ಮಾಹಿತಿಗಳು ಸಿಕ್ಕಿತ್ತು. ಇದರ ಆಧಾರದ ಮೇಲೆಯೇ ಇದೀಗ ಜೈಲಿನ ಮನೋವೈದ್ಯನಾದಂತಹ ನಾಗರಾಜ್ ಇರ್ಬೋದು, ಅದ್ರ ಜೊತೆಗೆ ಜೈಲಿನ ಸಿಬ್ಬಂದಿಯಾದಂತಹ ಚಾನ್ಪಾಷಾ ಇರ್ಬೋದು, ಈ ಇಬ್ಬರನ್ನ ಅರೆಸ್ಟ್ ಮಾಡುವ ಕೆಲಸವನ್ನ ಮಾಡಲಾಗಿದೆ. ಮೊದಲಿಗೆ ಇದೀಗ ಅವರ ಅರೆಸ್ಟ್ ಪ್ರೊಸೀಜರ್ ಅನ್ನ ತೋರಿಸಲಾಗಿದೆ. ಹೀಗಾಗಿ ಅವರ ಮೇಲಿರುವ ಆರೋಪಗಳೇನು, ಪೊಲೀಸರ ತನಿಖೆಯಲ್ಲಿ ಕಂಡು ಬಂದಿರೋದೇನು, ಅದ್ರ ಜೊತೆಗೆ ಪೊಲೀಸರು ಅವರ NIA ಅಧಿಕಾರಿಗಳು ರೇಡ್ ಮಾಡಿದಂತಹ ಸಂದರ್ಭದಲ್ಲಿ ಸಿಕ್ತಂತಹ ವಸ್ತುಗಳಿರ್ಬೋದು, ಇವೆಲ್ಲವನ್ನ ಸಹ ಆಧಾರವಾಗಿ ಇಟ್ಕೊಂಡು ಇದೀಗ ಕೋರ್ಟ್ಗೆ ರಿಮ್ಯಾಂಡ್ ಅಪ್ಲಿಕೇಶನ್ ಅನ್ನ ಸಿದ್ಧ ಮಾಡಿ ಇಟ್ಕೊಂಡು 3ರನ್ನ ಇದೀಗ ಕೋರ್ಟ್ಗೆ ಹಾಜರುಪಡಿಸುವ ಕೆಲಸವನ್ನ ಮಾಡಲಾಗಿದೆ. ಮತ್ತೆ ತನಿಖೆಗೆ ಅವಶ್ಯಕತೆ ಇರೋದ್ರಿಂದ ಮತ್ತಷ್ಟು ದಿನಗಳ ಕಾಲ NIA ಅಧಿಕಾರಿಗಳ NIA ಪೊಲೀಸರ ಕಸ್ಟಡಿಗೆ ಕೊಡಬೇಕು ಅನ್ನೋ ಮಟ್ಟಿಗೆ ಮನವಿಯನ್ನ ಮಾಡೋದಕ್ಕೆ ಕೂಡ ಇದೀಗ NIA ಅಧಿಕಾರಿಗಳು ಸಿದ್ಧತೆಯನ್ನ ಮಾಡಿಕೊಂಡು ಕೋರ್ಟ್ ಹಾಲ್ನಲ್ಲಿ ಕಾಯ್ತಿದ್ದಾರೆ. ಒಂದು, ಇವ್ರ ಮೇಲೆ ಗುರುತರ ಆರೋಪಗಳಿದ್ದಾವೆ. ಇವರು ಕೇವಲ ಇವ್ರಿಗೆ ಉಗ್ರನಿಗೆ ಹಣಕಾಸು ನೆರವು, ಮೊಬೈಲ್ನ ನೆರವನ್ನ ಮಾತ್ರ ಕೊಡ್ತಿದ್ರಾ, ಅಥವಾ ಇವರು ಏನಾದರೂ ಸ್ಲೀಪರ್ ಸೆಲ್ಗಳಾಗಿ ಕಾರ್ಯವನ್ನ ನಿರ್ವಹಿಸ್ತಿದ್ರಾ? ಇದೆಲ್ಲವೂ ಕೂಡ ತನಿಖೆಯಲ್ಲಿ ಮುಂದೆ ಗೊತ್ತಾಗಬೇಕಿದೆ. ಯಾವ ಉಗ್ರ ಸಂಘಟನೆಗಳ ಜೊತೆ ಲಿಂಕ್ ಅನ್ನ ಹೊಂದಿದ್ರು, ಬೇರೆ ಯಾವ ಉಗ್ರರಿಗೆ ಏನಾದರೂ ಸಪ್ಲೈ, ಈ ಥರದ್ದೇನಾದರೂ ತನಿಖೆಯಲ್ಲಿ ಗೊತ್ತಾಗಬೇಕು. ಅದು ಈಗಲೇ ಏಕಾಏಕಿ ಹೇಳೋದಕ್ಕೆ ಬರೋದಿಲ್ಲ. ಹೀಗಾಗಿ ಪೊಲೀಸ್ ಕಸ್ಟಡಿಗೆ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ NIA ಅಧಿಕಾರಿಗಳು ಮನವಿಯನ್ನ ಮಾಡಿಕೊಳ್ಳಿದ್ದಾರೆ. ಹೀಗಾಗಿಯೇ 3ರನ್ನ ಅರೆಸ್ಟ್ ಮಾಡಿ ಇದೀಗ ಕೋರ್ಟ್ಗೆ ಹಾಜರುಪಡಿಸುವ ಕೆಲಸವನ್ನ ಮಾಡಲಾಗಿದೆ. ಅರವಿಂದ್, ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಇವರ ಈ ಒಂದು ಅರ್ಜಿಯನ್ನ ಮಾನ್ಯ ನ್ಯಾಯಾಧೀಶರು ಕೈಗೆತ್ತಿಕೊಳ್ಳಲಿದ್ದಾರೆ. ರೈಟ್, ಥ್ಯಾಂಕ್ ಯು ಮೂರ್ತಿ, ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ. ನೋಡಿ, ಬೆಂಗಳೂರಿನಲ್ಲಿ ಶಂಕಿತ ಉಗ್ರರ ಬಂಧನ ಆಯ್ತಲ್ಲ, ಇದೇ ಪ್ರಕರಣದಲ್ಲಿ ಕೋಲಾರದ ಸತೀಶ್ ಗೌಡ ಕುಟುಂಬಸ್ಥರ ವಿಚಾರಣೆ ಆಗಿದೆ NIA ಅಧಿಕಾರಿಗಳಿಂದ. ಸತೀಶ್ ಗೌಡ ಸಿಮ್ ಕಾರ್ಡ್ ಅನ್ನ ನೀಡಿದ್ದಾರೆ ಇವರಿಗೆ ಅಂತಕ್ಕಂಥದ್ದು ಆರೋಪ. ವೈಟ್ ಫೀಲ್ಡ್ನಲ್ಲಿ ಮೊಬೈಲ್ ಅಂಗಡಿಯನ್ನು ಇಟ್ಕೊಂಡಿದ್ರು ಈ ಸತೀಶ್ ಗೌಡ. ನಿನ್ನೆಯಿಂದ ಅವ್ರು ನಾಪತ್ತೆಯಾಗಿದ್ದಾರೆ. ಈಗ ಸತೀಶ್ ಗೌಡ ಪತ್ನಿ ಹೇಮಾವತಿ ಮತ್ತು ಅತ್ತೆ ಶೋಭಾ ಅವರ ವಿಚಾರಣೆ ಆಗಿದೆ. ವಿಚಾರಣೆಗೆ ಹಾಜರಾಗುವಂತೆ ನೋಟಿಸನ್ನು ಕೂಡ NIA ಅವರು ಕೊಟ್ಟಿದ್ದರು. ಇವತ್ತು ಅವ್ರು ಬೆಂಗಳೂರಿಗೆ ಬಂದು ವಿಚಾರಣೆ ಎದುರಿಸ್ತೀವಿ ಅಂತ ಕೂಡ ಹೇಳಿದರು. ಅದೇನೋ ಮೊದಲು 3 ವರ್ಷದ ಹಿಂದೆ ಅವರು ಏರ್ಟೆಲ್ನಲ್ಲೇನೋ ಕೆಲಸ ಮಾಡ್ತಾ ಇದ್ರಂತೆ. ಬಟ್ ನಿಖರವಾದ ಕಾರಣ ಇನ್ನೂ ಕೂಡ ಗೊತ್ತಾಗಬೇಕು. 2013ರಲ್ಲಿ ಒಂದು ಸರ್ತಿ ಏನೋ ಎನ್ಕ್ವೈರಿ ಆಗಿತ್ತು ಅಂತ ಅಂದ್ಬಿಟ್ಟು ಅವರ ಪತ್ನಿ ಹೇಳ್ತಾ ಇದ್ರು. NIA ಅಧಿಕಾರಿಗಳು ಕೋಲಾರದ ಭಟ್ರಳ್ಳಿ ಮೂಲದ ಸತೀಶ್ ಗೌಡ ಅವರಿಗೆ ನೋಟಿಸನ್ನು ಜಾರಿ ಮಾಡಿರ್ತಕ್ಕಂಥದ್ದು. ಅವರ ಪತ್ನಿ ಹೇಮಲತಾ ಅವರು ನಮ್ಮ ಜೊತೆಗಿದ್ದಾರೆ. ಅಮ್ಮ, ನಿನ್ನೆ ಏನು ಹೇಳಿದ್ರು ಪೊಲೀಸರು? ಸರ್, NIA ಅವ್ರು ಬಂದು ಮನೆ ತನಿಖೆ ಮಾಡಿದ್ರು. ಸತೀಶ್ ಅವ್ರು ಎಲ್ಲಿ ಅಂತ ಕೇಳಿದ್ರು. ಅವ್ರು ಇರಲಿಲ್ಲ, ಎಲ್ಲ ಹೊಟ್ಟೋಗಿದ್ರು. ಮತ್ತು ಫೋನ್ ಕೊಡಿ ಅಂದರೆ ಅವ್ರ ಫೋನ್ ನನ್ನ ಹತ್ರ ಇಲ್ಲ, ಸ್ವಿಚ್ ಆಫ್ ಆಗಿತ್ತು ಅವ್ರ ಫೋನು. ಹಂಗಾಗಿ ಇವಾಗ ಕರೆದಿದ್ದಾರೆ, ಇವಾಗ ಹೋಗ್ಬೇಕು ಸರ್. ನಿಮ್ಮ ಯಜಮಾನ್ರು ಎಲ್ಲಿದ್ದಾರೆ ಮತ್ತು ಏನು ಕೆಲಸ ಮಾಡ್ತಾರೆ? ಎಲ್ಲಿದ್ದಾರೋ ಗೊತ್ತಿಲ್ಲ ಸರ್ ಇವಾಗ ಸದ್ಯ. ಅವರು ಮೊದಲು 3 ಇಯರ್ಸ್ ಬ್ಯಾಕು ಏರ್ಟೆಲ್ ಆಫೀಸಲ್ಲಿ ಕೆಲಸ ಮಾಡ್ತಾಯಿದ್ರು. 3 ಇಯರ್ಸಿಂದ ಕೆಲಸ ಮಾಡ್ತಾಯಿಲ್ಲ. ಏರ್ಟೆಲ್ ಆಫೀಸಲ್ಲಿ ಕೆಲಸ ಮಾಡ್ತಾಯಿದ್ರೆ ಎಲ್ಲಿ ಮಾಡ್ತಾಯಿದ್ರು? ಕೋರ್ಮಂಗ್ಲ ಸರ್. ಕೋರ್ಮಂಗ್ಲ. ಈಗ ನೋಟಿಸ್ ಕೊಟ್ಟಿದ್ರಲ್ಲ, ಏನಂತ ಕೊಟ್ಟಿದ್ದಾರೆ? ಅದೇ ಸಿಮ್ದು ಏನೋ ಪ್ರಾಬ್ಲಮ್ ಆಗಿದೆ ಅಂತ ಕೊಟ್ಟಿದ್ದಾರೆ. ನಿಮ್ಗೆ ಪೊಲೀಸರು ಈಗ ನಿನ್ನೆ ಬಂದಾಗ ಪೊಲೀಸ್ ಅವ್ರ ಹತ್ರ ಹೇಳಿದ್ದಾರೆ. 2023ರಲ್ಲಿ ಬಂದಿರೋದು ನೋಟಿಸು. ಅವಾಗ ಹೋಗಿ ಅಟೆಂಡ್ ಮಾಡಿದ್ದಾರೆ, ಬೇಲ್ಗೆಲ್ಲ ಅಪ್ಲೈ ಮಾಡಿದ್ದಾರೆ. ಬೇಲ್ ರಿಟರ್ನ್ ವಾಪಸ್ ಬಂದಿದೆ. ಅಪ್ಲೈ ಮಾಡಿದರೆ ವಾಪಸ್ ಬಂದಿದೆ. ಮತ್ತು ಇವಾಗ ಕರೆದಿದ್ದಾರೆ, ಇನ್ವೆಸ್ಟಿಗೇಷನ್ಗೆ ಹೋಗಬೇಕು ಸರ್. ಇವಾಗ 2023ರಲ್ಲೇ ಬಂದಿತ್ತಾ ಈ ಥರದ್ದು? ಯಾರೂ NIA ಅವ್ರು ಯಾರೂ ಬಂದಿಲ್ಲ. ಅವರೇ ಹೋಗಿ ನೋಟಿಸ್ ಬಂದಿದೆ, ಅವ್ರು ಹೋಗಿ ಅಟೆಂಡ್ ಮಾಡಿದ್ದಾರೆ. ಸರ್, ಅಷ್ಟು ಮಾತ್ರ. ಈಗ ಮತ್ತೆ ನೋಟಿಸ್ ಬಂದಿರೋದು ಅಂದರೆ ಇದು ಹಳೆ ಕೇಸ್ ಬಂದಿಲ್ಲ. ಅವರೇ ಎನ್ಕ್ವೈರಿಗೆ ಬಂದಿದ್ರು NIA ಅವರು. ಈಗ ಏನು ಮಾಡ್ತಿದ್ದಾರೆ ನಿಮ್ಮ ಯಜಮಾನ್ರು?
ಸರ್ ಇವಾಗ ಅವ್ರು ಕೆಲಸ ಏನಿಲ್ಲ ಸರ್, ಮನೇಲಿದ್ರು. ಇದಿಷ್ಟು ಸತೀಶ್ ಗೌಡ ಅವರ ಪತ್ನಿ ಹೇಮಲತಾ ಅವರ ಮಾತು. 3 ವರ್ಷಗಳ ಹಿಂದೆ ಅಷ್ಟೇ, ಅಂದರೆ 2023ರಲ್ಲೂ ಕೂಡ ಒಂದು ವಿಚಾರಣೆಗೆ ಕರೆದಿದ್ರು. ಆಗಲೂ ವಿಚಾರಣೆಗೆ ಒಳಗಾಗಿದ್ದು, ಈಗ ಮತ್ತೆ ವಿಚಾರಣೆಗೆ ಕರೆದಿದ್ದಾರೆ ಅನ್ನೋಂಥದ್ದು ಸದ್ಯ ಪತ್ನಿ ಹೇಮಲತಾ ಅವರ ಮಾತಾಗಿರ್ತಕ್ಕಂಥದ್ದು. ಕ್ಯಾಮರಾಮನ್ ಮದನ್ ಜೊತೆ ರವಿ, ಪಬ್ಲಿಕ್ ಟಿವಿ, ಕೋಲಾರ. ಅವರ ಪತ್ನಿ ಹೇಳೋ ಪ್ರಕಾರ ಇದು ಹೊಸದೇನಲ್ಲ. 2023ರಲ್ಲೂ ಒಂದು ಸರ್ತಿ ಇದೇ ಥರ ಸಿಮ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಚಾರಣೆಯನ್ನು ಎದುರಿಸಿದ್ರು ಅಂತ.